ಸಿದ್ದರಾಮಯ್ಯನವರ ಹೇಳಿಕೆ ನಾನು ಕೇಳಿದೆ. 40 ವರ್ಷದ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳಿದರು. ನಾವು ಅವರ ಬಟ್ಟೆ ಬಗ್ಗೆ ನಮ್ಮ ಕಾಮೆಂಟ್ಸ್ ಇಲ್ಲ. ಪಂಚೆಯು ಬಿಳಿ ಇದೆ, ಶರ್ಟು ಬಿಳಿ ಇದೆ, ನಮ್ದೇನು ಕಾಮೆಂಟ್ಸ್ ಇಲ್ಲ. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೇಳಕ್ ಬಯಸ್ತೇನೆ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಕಲಿ ಖಾತೆಗೆ ಹಣ ವರ್ಗಾವಣೆ ಆಯ್ತಲ್ಲ, ನಿಮ್ಮ ಆಡಳಿತಕ್ಕೆ ಅದು ಕಳಂಕ ಅಲ್ವಾ? ದಲಿತರ ಹೆಸರಿನಲ್ಲಿ ರಾಜಕಾರಣ ಮಾಡಿ ದಲಿತರ ಜಮೀನನ್ನೇ ಅಕ್ರಮವಾಗಿ ಬರೆಸಿಕೊಂಡು ನೀವೇ ಅಫಿಡವಿಟ್ ಅಲ್ಲಿ ಹೇಳ್ಕೊಡ್ತೀರಿ. 2018ರಲ್ಲಿ 25 ಲಕ್ಷ, 2023ರಲ್ಲಿ 8 ಕೋಟಿ, ಈಗ ಎಷ್ಟು ಕೇಳ್ತಿರೋದು? 62 ಕೋಟಿ. ರಾಹುಲ್ ಗಾಂಧಿ ಹೇಳ್ತಿದ್ರು, एक तरफ से आलू डालना, दूसरा तरफ से ಸೋನಾ ನಿಕಲ್ನ. ಆ ಮ್ಯಾಜಿಕ್ ಏನು ಮಾಡೋದು ನಮ್ಮ ಸಿದ್ದರಾಮಯ್ಯನವರು ತೋರಿಸ್ಬಿಟ್ರು. ಇದೇ ತಾನೇ ಮ್ಯಾಜಿಕ್. ನಿಮ್ಮ ಬಲಗೈ ಬಂಟ ಅಲ್ಪಸಂಖ್ಯಾತ ಯಾರು? ಸದ್ಯ ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾತರ ಇಲಾಖೆನಲ್ಲಿ ಒಂದೇ ಏಟಿಗೆ 600 ಕೋಟಿ ಲಪ್ಟಾಯಿಸಿತ್ತು. ಅಲ್ಪಸಂಖ್ಯಾತರಿಗೆ ಮಾಡಿದ ಮೋಸ ಹೌದಾ ಅಲ್ವೋ? ನನ್ನ ಆಡಳಿತದಲ್ಲಿ ಕಪ್ಪು ಚುಕ್ಕೆ ಇಲ್ಲ. ಯಾರ ಸ್ವಾಮಿ ಅರ್ಕಾವತಿ ನಲ್ಲಿ ರೀಡು ಅನ್ನುವಂತ ಒಂದು ಹೊಸ ಪ್ರಯೋಗ ಮಾಡಿ ರೀಡು ಪಿತಾಮಹ ಯಾರು? ರೀಡು ಪಿತಾಮಹ? ರೀಡು ಪಿತಾಮಹ ಯಾರು? ಏನ್ ಮಾಡಿದ್ರು ಗೊತ್ತಾ? ರೀಡು ಹೆಸರಿನಲ್ಲಿ ರಾಮಮೂರ್ತಿ ಅವರೇ ಡಿನೋಟಿಫಿಕೇಶನ್, ನಾನು ಒಂದೇ ಒಂದು ಎಕರೆ ಡಿನೋಟಿಫಿಕೇಶನ್ ಮಾಡಿಲ್ಲ ಅಂತ ಹೇಳಿ 880 ಎಕರೆ ಡಿನೋಟಿಫಿಕೇಶನ್ ಮಾಡಿದ್ರು. 1 ಎಕರೆಗೆ 2 ಕೋಟಿ ಇಸ್ಕೊಂಡಿತ್ತು ಅಲ್ವಾ ಕೃಷ್ಣಪುರ? ಯಾವ ರಿಯಲ್ ಎಸ್ಟೇಟ್ ಬೇಕಾದ್ರೂ ಕೇಳಿ. 1 ಎಕರೆಗೆ 2 ಕೋಟಿ ಅಂದ್ರೆ 880 ಕೋಟಿ ಎಕರೆಗೆ ಎಷ್ಟಾಯ್ತು? 1760 ಕೋಟಿಗೂ ಹೆಚ್ಚು ಒಂದೇ ರೀಡು ಹೆಸರಿನಲ್ಲಿ ಹೊಡೆದಿತ್ತು. ಯಾವ ಹೆಸರು ಹೊಡೆದಿತ್ತು? ರೀಡು ಹೆಸರಲ್ಲಿ ಹೊಡೆದಿತ್ತು. ಇದು ಆಡಳಿತಕ್ಕೆ ಕಳಂಕ ಅಲ್ವಾ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ?